ಪ್ರಯತ್ನಗಳನ್ನಂತೂ ಬಿಡಬೇಡಿ. ಅಂತಿಮ ಕ್ಷಣದವರೆಗೂ ಕೂಡ ಆಟಗಾರರೇ. ಕೊನೆಯ 1 ಅಂಕದ ಅವಶ್ಯಕತೆ 4 ಚೆಂಡುಗಳ ಮುಂದಿದೆ. ಈ ಬಾರಿ ಮಗದೊಮ್ಮೆ ಲಾಫ್ಟೆಡ್ ಶಾಟ್ ನೇರವಾಗಿ ಘೋಷಿತ ವಲಯಕ್ಕೆ. 3ರ ಮುಂದೆ 1 ಬೇಕಾಗಿದೆ. 3 to go, 1 to get. ಪಂದ್ಯಾಟ ಸಮಬಲಗೊಂಡ್ರೆ RBI ಮುದ್ರಿಸಿದಂತ ₹1 ನಾಣ್ಯ ನಿಮ್ಮ ಹಣೆ ಬರಹವನ್ನು ಬರಲಿಕ್ಕಿದೆ. ಕಾದು ನೋಡಬೇಕಾಗಿದೆ ಯಾವ ತಂಡ ಈ ಪಂದ್ಯಾಟವನ್ನು ಗೆದ್ದುಕೊಳ್ಳಲಿಕ್ಕಿದೆ ಅಥವಾ ಅಂತಿಮ ಕ್ಷಣದಲ್ಲಿ ಪಂದ್ಯಾಟ ಸಮಬಲಗೊಳ್ಳಿಕ್ಕಿದೆಯೋ. ಈ ಬಾರಿ ಮಗದೊಮ್ಮೆ ಕ್ಲೀನ್ ಬೌಲ್ಟ್ ಅನ್ನತಕ್ಕಂಥ ಸೂಚನೆ. ಮತ್ತೆ ರೋಚಕತೆಯಾದ ಪಂದ್ಯಾಟ. 2 ಚೆಂಡುಗಳು ಬಾಕಿ ಇದೆ. 1 ಅಂಕದ ಅವಶ್ಯಕತೆ ಇದೆ. ಪಂದ್ಯಾಟ ಸಮಬಲಗೊಂಡ ಬಳಿಕವೂ ಕೂಡ ಪಂದ್ಯಾಟವನ್ನ ಸ್ಟಾರ್ ಫ್ರೆಂಡ್ಸ್ ಮಾಡಿ ಬಿಟ್ಟು ಕೊಡುತ್ತಾ ಇಲ್ಲ. ಕಾರಣ ಬಾರಿಸ್ ಟ್ರೋಫಿ ಅಷ್ಟರ ಮಟ್ಟಿಗೆ ಪ್ರೆಸ್ಟಿಜಿಯಸ್ ಟೂರ್ನಮೆಂಟ್. ಕಾದು ನೋಡಲೇಬೇಕಾಗಿದೆ. ಫೋಕಸ್ ಬಂಟ್ವಾಳ ತಂಡ ಮುಂದಿನ ಪಂದ್ಯಕ್ಕಾಗಿ ಟಾಸ್ ಅನ್ನು ಗೆದ್ದುಕೊಳ್ಳುತ್ತಾ ಇದೆ. ಈ ಬಾರಿ ರೌಫ್ ನನ್ನು ಕಳಿಸಿಕೊಡಲಾಗ್ತಾ ಇದೆ. ದಾಳಿಗಾರಿಕೆಯಲ್ಲಿ ಮಿಂಚಿನ ವೇಗ ದಾಳಿಗಾರಿಕೆ ನಡೆಸಿದಂತ ರೌಫ್ ಈ ಬಾರಿ ಬ್ಯಾಟಿಂಗ್ ನಲ್ಲಿ 2 ಚೆಂಡುಗಳ ಮುಂದೆ 1 ಅಂಕವನ್ನು ಗಳಿಸಿಕೊಳ್ಳುವ ಜವಾಬ್ದಾರಿಯೊಂದಿಗೆ ಕಣಕ್ಕಿಳಿದಿರುವಾಗ ದಾಳಿಗಾರಿಕೆ ಮುಂದುವರಿಸಬೇಕಾಗಿದೆ. 2ರ ಮುಂದೆ 1 ಅಂಕಗಳು. 2 to go, 1 to get ಅನ್ನುವಂತ ಪರಿಸ್ಥಿತಿ. ಓವರ್ನ 5ನೇ ಚೆಂಡು ನಿರ್ಧರಿತ ದಾಳಿ. ಮಗದೊಮ್ಮೆ ಲಾಫ್ಟೆಡ್ ಶಾಟ್. ಈ ಬಾರಿ ಕ್ಯಾಚ್ ಔಟ್. ಓ ಮೈ ಗುಡ್ನೆಸ್. ಈ ಬಾರಿ ಮನವಿ ಇದೆ. ತೀರ್ಪುಗಾರರೇ, ಪುರಸ್ಕಾರವನ್ನು ತಿಳಿಸಲೇಬೇಕಾಗಿದೆ. ಕಾದು ನೋಡಬೇಕಾಗಿದೆ ಯಾವ ರೀತಿಯ ತೀರ್ಪು ಹೊರಬೀಳಲಿಕ್ಕಿದೆ ಎಂಬುದನ್ನ. ಓ ಮೈ ಗುಡ್ನೆಸ್, ಔಟ್ ಅನ್ನತಕ್ಕಂತ ತೀರ್ಪು ಹೊರಬೀಳುತ್ತಾ ಇದೆ. 1ರ ಮುಂದೆ 1 ಅಂಕದ ಅವಶ್ಯಕತೆ. ಕಿಕ್ಕಿರಿದು ತುಂಬಿರುವಂತಹ ಕ್ರೀಡಾ ಪ್ರೇಮಿಗಳ ಉತ್ಸಾಹವನ್ನು ಮುಂದುವರಿಸ್ತಾ ಇದೆ. 1 ಚೆಂಡು 6 ವಿಕೆಟ್ಗಳನ್ನು ಕಳೆದುಕೊಂಡಾಗಿದೆ. ದಯವಿಟ್ಟು ತೀರ್ಪುಗಾರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ಯಾವ ತಂಡದ ಆಟಗಾರ ದಯವಿಟ್ಟು ಚರ್ಚೆಗಳನ್ನು ನಡೆಸಬೇಡಿ ಅನ್ನುವಂಥ ವಿನಂತಿಯನ್ನ ಸಂಘಟಕರ ಪರವಾಗಿ ಮಾಡ್ತಾ ಇರುವಂತದ್ದು. 6 ವಿಕೆಟ್ಗಳನ್ನು ಈಗಾಗಲೇ ಬೆದ್ರಾ ಫ್ರೆಂಡ್ಸ್ ಕಳೆದುಕೊಂಡಿದೆ. ಕೊನೆಯ 1 ಅಂಕದ ಅವಶ್ಯಕತೆ ಇದೆ. ಅಂತಿಮ 1 ಚೆಂಡು ಬಾಕಿ ಇದೆ. ಅಂತಿಮ ಚೆಂಡಿಗೆ 1 ಅಂಕದ ಅವಶ್ಯಕತೆ. ಖಂಡಿತ ಈ ಕ್ಷಣದಲ್ಲಿ ಮೈದಾನದಲ್ಲಿರುವಂತಹ ಆಟಗಾರರ ಎದೆಯ ಬಡಿತ ಡವ 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 ಅಂತ ಹೆಚ್ಚುತ್ತಾ ಇರಬಹುದು. ಕಾರಣ 1ರ ಮುಂದೆ 1. ಪಂದ್ಯಾಟ ಭಾಗಶಃ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತಿದೆ. ತೀರ್ಪುಗಾರರ ಪಂದ್ಯಾಟ ಮುಂದುವರಿಸಿ. ಎಸ್, ಆರಂಭದಲ್ಲಿ ನಾವು ಹೇಳಿದ್ದೇವೆ ಯಾವುದೇ ಚರ್ಚೆಗೆ ಆಸ್ಪದ ಇಲ್ಲ. ಪಂದ್ಯಾಟ ಯಾವುದೇ ತೀರ್ಪುಗಾರ ತೀರ್ಮಾನಕ್ಕೆ ತಾವೆಲ್ಲರೂ ಬದ್ಧ. ಥರ್ಡ್ ಅಂಪೈರ್ಗೆ ಯಾವುದೇ ಅವಕಾಶ ಇಲ್ಲ. ಹಾಗಾಗಿ ಆಟಕ್ಕೆ ಇನ್ನೂ ಅವಕಾಶಗಳಿದೆ. ಪಂದ್ಯಾಟವನ್ನು ಮುಂದುವರಿಸಿ. ಬಲೆ 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 1 ಬಾಲ್ 1 ಔಟ್. ಮ್ಯಾಚ್ ಸಮಾಸಮಾತನು. ಥರ್ಡ್ ಅಂಪೈರ್ ಗೆಜ್ಜಿ ಸಸಿಜ್ಜಿ. ತೀರ್ಪುಗಾರನ ತೀರ್ಮಾನ ಫೈನಲ್. ಥರ್ಡ್ ಅಂಪೈರ್ ಗೆಜ್ಜಿ ಅವಕಾಶ ರೆಜ್ಜಿ ಸ್ಟಾರ್ಟಿಂಗ್ ಡೇ ಡಿಕ್ಲೇರ್ ಮಾಡಿದ್ರು. ಎಸ್ ಬಲೆ ಬ್ಯಾಟ್ಸ್ಮನ್ ಬಲೆ 1 ಬಾಲ್ 1 ಔಟ್. ಮ್ಯಾಚ್ ಟೈ ಆಯ್ತು ಅಂತ ಬಲೆ. ಎಸ್ ಪಂದ್ಯಾಟವನ್ನು ಮುಂದುವರಿಸಿ. ಮುಖ್ಯ ತೀರ್ಪುಗಾರರು ಔಟ್ ಅನ್ನುವಂತ ಸೂಚನೆ ಈಗಾಗಲೇ ನೀಡಿಯಾಗಿದೆ. ಯಾವುದೇ ಥರ್ಡ್ ಅಂಪೈರ್ ರಿವ್ಯೂಗಳಿಗೆ ಅವಕಾಶ ಇಲ್ಲ ಅನ್ನುವಂತನ್ನ ಸಂಘಟಕರು ಈಗಾಗಲೇ ತಮಗೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ದಯವಿಟ್ಟು ಪಂದ್ಯಾಟವನ್ನು ಮುಂದುವರಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕನ್ನುವಂತ ಕಳಕಳಿಯ ವಿನಂತಿ ಇದು. ದಯವಿಟ್ಟು ಬ್ಯಾಟ್ಸ್ಮನ್ ಬನ್ನಿ. ಎಸ್, ಬ್ಯಾಟ್ಸ್ಮನ್ ಆಗಮನವಾಗ್ತಾ ಇದೆ. ಕೊನೆಯ ಚೆಂಡು, ಕೊನೆಯ 1 ಅಂಕದ ಅವಶ್ಯಕತೆ. ಯಾವ ತಂಡ ಗೆಲ್ಲಲಿಕ್ಕಿದೆ? ರಣರೋಚಕ ಪಂದ್ಯಾಟ ಕ್ರೀಡಾಭಿಮಾನಿಗಳೇ. 2 ತಂಡಗಳ ಆಟಗಾರರ ನಿರ್ಧಾರಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಭಾವಿಸ್ತಾ ಇದ್ದೇವೆ. ಇದು ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯುತ್ತಾ ಇದ್ದೀರಾ. ಅಭಿನಂದನೆ, ಅಭಿವಂದನೆಗಳು. ಎಸ್, ಪಂದ್ಯಾಟ ಮುಂದುವರಿಸಿ. ಸ್ಟ್ರೈಕರ್ ತುದಿಯಲ್ಲಿ ಸುಶಾಂತ್ ಅನ್ನು ಕಳಿಸಿಕೊಡಲಾಗಿದೆ. ಅಂತಿಮ ಚೆಂಡಿಗೆ 1 ಅಂಕವನ್ನು ಗಳಿಸಿಕೊಳ್ಳಬೇಕಾಗಿದೆ. ಮತ್ತೊಂದು ಕಡೆ 1 ಅಂಕವನ್ನು ನಿಲ್ಲಿಸಬೇಕಾಗಿದೆ. ಕಾರಣ ಪಂದ್ಯಾಟ ಸಮಬಲಗೊಂಡಿದೆ.
ಯಾವ ತಂಡಕ್ಕೆ ವಿಜಯಲಕ್ಷ್ಮಿ ಉಲ್ಲಿಕ್ಕಿದ್ದಾಳೆ ಅನ್ನೋದು ಇನ್ನೂ ಕೂಡ ಯಕ್ಷ ಪ್ರಶ್ನೆಯಾಗಿದೆ. ಅನ್ಪ್ರಿಡಿಕ್ಟೇಬಲ್ ಗೇಮ್ ಅನ್ನುವಂತ ಹಣೆಪಟ್ಟಿಯನ್ನು ಹೊಂದಿರುವಂತಹ ಜಗತ್ತಿನ ಏಕೈಕ ಕ್ರೀಡೆಯಾಗಿರುವ ಕ್ರಿಕೆಟ್ ನಲ್ಲಿ ಏನು ಬೇಕಿದ್ರೂ ಸಂಭವಿಸಬಹುದು. ಕ್ರೀಡಾಭಿಮಾನಿಗಳೇ, ನಿಂತ ಜಾಗದಿಂದ ಕದಲಬೇಡಿ. ಇದು ಫೈನಲ್ ಅಲ್ಲಾದ್ರೂ ಕೂಡ ಫೈನಲ್ ಗಿಂತ ಹೆಚ್ಚಿನ ರೋಚಕತೆಯನ್ನು ಕಾಯ್ದುಕೊಂಡಿರುವಂತಹ ಪಂದ್ಯಾಟ. ಅಂತಿಮ ಚೆಂಡು, ಅಂತಿಮ ಒಂದು ಅಂಕ. ಹೂ ವಿಲ್ ಬಿ ಆನ್ ದ ಮ್ಯಾಚ್? ಅಂತಿಮ ಚೆಂಡು. ಇದರೊಂದಿಗೆ ಪಂದ್ಯಾಟ ಸಮಬಲಗೊಳ್ತಾ ಇದೆ. ಅಂತಿಮ ಕ್ಷಣದಲ್ಲೂ ಕೂಡ ಸ್ಟಾರ್ ಫ್ರೆಂಡ್ಸ್ ಮಾಡಿ ಸೂಪರ್ ಸ್ಟಾರ್ ರೀತಿಯಲ್ಲಿ ಬೌಲಿಂಗ್ ನಡೆಸಿದಂತಹ ಬೌಲರ್ 3 ಅಂಕಗಳು ಮಾತ್ರ ಆಯಿತು. 1 ಅಂಕವನ್ನು ಉಳಿಸಿ ಪಂದ್ಯಾಟವನ್ನು ಸಮಬಲಗೊಳಿಸಿದ್ರು. ಹೇಳಿದ್ದೆ ಆರಂಭದಲ್ಲೇ, RBI ಮುದ್ರಿಸಿದಂತ ನಾಣ್ಯ 2 ತಂಡಗಳ ಹಣೆ ಬರವನ್ನು ಬರಲಿಕ್ಕಿದೆ. ಟಾಸ್ ಅನ್ನ ಗೆದ್ದ ತಂಡ ದ್ವಿತೀಯ ಸುತ್ತಿಗೆ ಆಯ್ಕೆಯಾಗಲಿಕ್ಕಿದೆ. ಇದು ಇವತ್ತಿನ ಪಂದ್ಯಾಟದ ರೋಚಕತೆಗೆ ಸಾಕ್ಷಿಯಾದಂತಹ ಪಂದ್ಯಾಟ. ಕೇವಲ 18 ಎಸೆತಗಳ ಮುಂದೆ 11 ರನ್ ತೆಗೆಯುವಂತಹ ಸವಾಲಿತ್ತು. ಬಹಳಷ್ಟು ಗರಿಷ್ಠ ಮಟ್ಟದ ಅಂಕವೆಟ್ಟೆಯಲ್ಲಿ ಸ್ಕೋರ್ ಬೋರ್ಡ್ ಕಾಣ್ತಾ ಇತ್ತು. ಆದರೆ ಪ್ರಥಮ ಓವರ್ ಮುಕ್ತಾಯದಿಂದ ನಂತರ ಬಂದಂತಹ ದ್ವಿತೀಯ ಎಸೆದಂತಹ ಪುತ್ತೂರಿನ ಮುರಾ ಇವರ ಎಸೆತಗಾರಿಕೆಯಲ್ಲಿ ನಿಯಂತ್ರಣ ಸಾಧಿಸಿದಂತಹ ಎಸೆತಗಾರಿಕೆ. ಅಂತಿಮ ಓವರ್ನಲ್ಲಿ 6 ಎಸೆತಗಳ ಮುಂದೆ 3 ಬೇಕಾಗಿತ್ತು. ಆದರೆ ಪಡೆದದ್ದು ಗಳಿಸಿದ್ದು ಕೇವಲ 2 ಮಾತ್ರ. ಪಂದ್ಯಾಟ ಸಮಬಲಗೊಂಡಾಗಿದೆ. ಇನ್ನೇನಿದ್ರು ಅದೃಷ್ಟ ಲಕ್ಷ್ಮಿಯರ ಪಾಲಿಗೆ ನಾನು ಚಿಮ್ಮುಗೆ ಮುಖಾಂತರ ಫಲಿತಾಂಶ ಹೊರಬರ್ತಾ ಇದೆ. ಇದೀಗ ನಾಣಿಸಿಮಿಕೆ ನಡೀತಾ ಇರುವಂತದ್ದು. ಯಾವ ತಂಡ ಗೆಲ್ಲಿಕ್ಕಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಇಲ್ಲಿ ಸಂತೋಷ್ ಬಂಟ್ವಾಲ್ ಈ ಬಾರಿ ನಾನು ಜಿಮ್ಮಿಗೆ ಅದೃಷ್ಟವನ್ನು ಗೆದ್ದುಕೊಂಡಂತಹ, ಆದ್ರೂ ಕೂಡ ಇಲ್ಲಿ ಸ್ಟಾರ್ ಫ್ರೆಂಡ್ಸ್ ಮಾಡಿಗೆ ಜೋರಾದ ಕೈ ಚಪ್ಪಾಳೆ ಬರಲಿ. ಕ್ರೀಡಾಭಿಮಾನಿಗಳೇ, ಜೋರಾದ ಕೈ ಚಪ್ಪಾಳೆ ಬರಲಿ. ಕಾರಣ ಕೊನೆಯ ಕ್ಷಣದವರೆಗೂ ಕೂಡ ಪಂದ್ಯಾಟವನ್ನು ಜೀವಂತವಾಗಿಟ್ಟುಕೊಂಡಿದ್ರು. ಅನ್ಫಾರ್ಚುನೇಟ್ಲಿ ಸೋತಿರಬಹುದು. ಸೋತದ್ದು ಕೇವಲ ನಾಣಿಸಿಮಿಕೆಯಲ್ಲಿ ಮಾತ್ರ. ಸ್ಟಾರ್ ಫ್ರೆಂಡ್ಸ್ ಮಾಡಿ ಪಂದ್ಯಾಟದಲ್ಲ. ಕಂಗ್ರಾಚುಲೇಷನ್ 2 ತಂಡಕ್ಕೂ ಕೂಡ. ಜೊತೆಗೆ ಬೆದ್ರಾ ಫ್ರೆಂಡ್ಸ್ ಕೂಡ ಧನ್ಯವಾದ ತಿಳಿಸಿಕೊಳ್ತಾ ನೇರವಾಗಿ ನಾವು ಮುಂದಿನ ಪಂದ್ಯಾಟಕ್ಕೆ ಹೆಜ್ಜೆ ನೀಡಲಿಕ್ಕಿದ್ದೇವೆ. ಜೊತೆಗೆ ಈ ಒಂದು ಟೂರ್ನಮೆಂಟ್ ನಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸಮಸ್ತ ಕ್ರೀಡಾಭಿಮಾನಿಗಳು ಕೂಡ ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸಿಕೊಳ್ತಾ ಮುಂದಿನ ಪಂದ್ಯಾಟ ನೇರವಾಗಿ ಫೋಕಸ್ ಬಂಟ್ವಾಳ ವಿರುದ್ಧವಾಗಿ ರೆಡ್ ಗೈಸ್ ಪದವು ನಡುವೆ ನಡೆಯಲಿಕ್ಕಿದೆ. ದಯವಿಟ್ಟು ಈಗಾಗಲೇ ಟಾಸ್ ಮುಕ್ತಾಯಗೊಂಡಿದೆ. ನೇರವಾಗಿ ಮೈದಾನವನ್ನು ಪ್ರವೇಶಿಸಿ ಅನ್ನುವಂಥ ಕಳಕಳಿ ವಿನಂತಿಯೊಂದಿಗೆ ಬಹುಶಃ ಬಹಳಷ್ಟು ಕಡಿಮೆ ಅಂಕದ ಪಂದ್ಯಾಟವನ್ನು ನಿಯಂತ್ರಿಸುವಲ್ಲಿ ಸಫಲತೆಯನ್ನು ಕಂಡುಕೊಂಡಂತಹ ತಂಡ ಒಂದು ಕಡೆ ಆದರೆ ಅದೃಷ್ಟ ಮಾತ್ರ ಅವರ ಪಾಲಿಗೆ ಉರಿದು ಬರಲಿಲ್ಲ. ನಾನು ಜಿಮ್ಮುಗೆ ಮುಖಾಂತರ ಬಂದಂತಹ ಅದೃಷ್ಟದಲ್ಲಿ ಪಾಲಾದಂತಹ ಎದುರಾಳಿ ತಂಡ. 2 ತಂಡಗಳಿಗೂ ಅಭಿವಂದನೆಗಳು. ಮಧ್ಯಾಹ್ನದ ವನಸ್ಥ ವ್ಯವಸ್ಥೆ, ಚಹಾ ತಿಂಡಿದ ವ್ಯವಸ್ಥೆ, ಸ್ವಲ್ಪ ಹೋಟೆಲ್ ಉಂಟು. ಹಾಗೆ ಕಳೆದ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ರೌಫ್ ಅವರಿಗೆ ನೀಡಲಾಗ್ತಾ. ರೌಫ್ ಅವರು ದಯವಿಟ್ಟು ಬನ್ನಿ. ಬೆದ್ರಾ ಫ್ರೆಂಡ್ಸ್ ತಂಡದ ರೌಫ್ ನೇರವಾಗಿ ಕಮೆಂಟ್ರಿ ಬಾಕ್ಸ್ ನ ಬಳಿ ಬಂದು ಮ್ಯಾನ್ ಆಫ್ ದ ಮ್ಯಾಚ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಅತ್ಯಂತ ಪ್ರೀತಿಯ ವಿನಂತಿಯನ್ನು ಮಾಡಿಕೊಳ್ತಾ ಇರುವಂತದ್ದು. ನೇರವಾಗಿ ರೌಫ್ ಅವರೇ ಕಮೆಂಟ್ರಿ ಬಾಕ್ಸ್ ನ ಬಳಿ ಬಂದು ಆ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿ.